ನಮಸ್ಕಾರ ರೀ ಎಲ್ಲರಿಗೂ. ಇನ್ಮೇಲಿಂದ ನಾವು ಕನ್ನಡ ವ್ಲಾಗ್ಸನ್ನು ಮಾಡಬೇಕು ಅಪಾರ್ಟ್ ಫ್ರಮ್ ಇಂಗ್ಲೀಷ್ ವ್ಲಾಗ್ಸ್ ಅಂತ ಅಂದ್ಕೊಂಡಿವಿ. ಸೊ ಎಲ್ಲೇ ನಾವು ತಿರುಗಾಡ್ಲಕ್ಕೆ ಹೋದ್ರೂ ಡೇ ಬೈ ಡೇ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲನೂ ಶೇರ್ ಮಾಡ್ತೀನಿ. ಇದು ಮೋರ್ ಡೀಟೇಲ್ಡ್ ವ್ಲಾಗ್ಸ್ ಇರ್ತೈತಿ, ಡೇ ಟು ಡೇ ಆ್ಯಕ್ಟಿವಿಟೀಸ್ ತೋರಿಸ್ಕೊಂಡು. ಸೊ ಹೋಪ್ಫುಲಿ ನಿಮ್ಗೆಲ್ಲರಿಗೂ ಲೈಕ್ ಆಗ್ತೈತೆ ಅಂತ ತಿಳ್ಕೊಂಡಿನಿ. ನಿಮ್ಗೆ ಏನು ಅನಿಸ್ತೈತಿ ಅಂತ ಹೇಳ್ಬಿಟ್ಟು ಹೇಳ್ರಿ. ನಿಮ್ಗೆ ಲೈಕ್ ಆಗತ್ತೈತೋ ಇಲ್ಲ ಅಂತಲೂ ಹೇಳ್ರಿ. ಆಮೇಲೆ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋದು ಹೇಳ್ರಿ, ಎಲ್ಲನೂ ಮಾಡ್ತೀವಿ. ಸೊ ಈಗ ನಮ್ಗೆ ಕರೆಂಟ್ಲಿ ಜುಲೈ 4th ವೀಕೆಂಡ್ ಬಂದೈತಿ ಇಲ್ಲಿ ಇಂಡಿಪೆಂಡೆನ್ಸ್ ಡೇ US-ನಾಗ. ಸೊ ಲಾಂಗ್ ವೀಕೆಂಡ್ ರಜಾ ಇರ್ತೈತಿ, ಹುಡುಗರಿಗೂ ಸಮ್ಮರ್ ಹಾಲಿಡೇಸ್ ಐತಿ. ಸೊ ಹೀಗಾಗಿ ನಾವು ವಾಷಿಂಗ್ಟನ್ ಟ್ರಿಪ್ಪಿಗೆ ಹೊಂಟಿವಿ. ಇದೇ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ವಾಷಿಂಗ್ಟನ್ ಸ್ಟೇಟಿಗೆ ಹೋಗ್ತಿರೋದು. ಸೊ ವಿ ಆರ್ ಎಕ್ಸೈಟೆಡ್. ಭಾಳ ಚಂದ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಾಷಿಂಗ್ಟನ್ ಸ್ಟೇಟ್. ಸೊ ರೈಟ್ ನಾವು ಮಿನಿಯಾಪೋಲಿಸ್ ಏರ್ಪೋರ್ಟ್ನಾಗ ಅದೀವಿ. ಇಲ್ಲಿಂದ ನಾವು ಪೋರ್ಟ್ಲ್ಯಾಂಡ್ ಒರೆಗನ್ ಸ್ಟೇಟಿಗೆ ಹೊಂಟಿವಿ. ಅಲ್ಲಿಂದ ವಾಷಿಂಗ್ಟನ್ ಸಿಯಾಟಲ್ ಸಿಟಿ ಅರೌಂಡ್ 3.5 hours ದೂರ ಐತಿ. ಸೊ ಅಲ್ಲಿ ಹೋಗಿ ಅಲ್ಲಿ ರೆಂಟಲ್ ಕಾರ್ ತೊಗೊಂಡು ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ನೋಡೋಣ ನಡ್ರಿ ಹೆಂಗೈತಿ ವಾಷಿಂಗ್ಟನ್ ಸ್ಟೇಟ್. ನಿಮಗೂ ತೋರಿಸ್ತೀನಿ. ನಿಮ್ಗೆ ಹೆಂಗೆ ಲೈಕ್ ಆಯಿತು ಏನಾಯಿತು ಅಂತ ಹೇಳ್ಬಿಟ್ಟು ಹೇಳ್ರಿ. ನಾವು ಪೋರ್ಟ್ಲ್ಯಾಂಡಿಗೆ ಅರೌಂಡ್ 11:30 ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ರೆಂಟಲ್ ಕಾರ್ ಪಿಕಪ್ಗೆ ಹೋದ್ವಿ. ಆ ರೆಂಟಲ್ ಕಾರ್ ಪಿಕಪ್ ಏರಿಯಾ ಆ್ಯಕ್ಚುಲಿ ಒಂದು ಸ್ವಲ್ಪ ದೂರ ಐತಿ ಏರ್ಪೋರ್ಟಿಂದ. ಸೊ ಸಾಕಷ್ಟು ನಡಿಬೇಕು. ಅಷ್ಟೆಲ್ಲ ನಡೆದು ಫೈನಲಿ ರೆಂಟಲ್ ಕಾರ್ ಪಿಕಪ್ ಏರಿಯಾಗೆ ಬಂದ್ವಿ. ಫೈನಲಿ ರೆಂಟಲ್ ಕಾರ್ ತೊಗೊಂಡ್ವಿ. ಪೋರ್ಟ್ಲ್ಯಾಂಡ್ನಾಗ ಜೀಪ್ ಸಿಕ್ಕೈತಿ. ಈ ಕಾರ್ ನಾವು ಮೊದಲು ಒಂದು ಸತಿ ತೊಗೊಂಡಿದ್ವಿ. ಚಲೋ ಐತಿ ಕಾರ್. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ವಿ ಗಾಟ್ ದ್ಯಾಟ್. ಬೂಟ್ ಸ್ಪೇಸ್ ಅಗದಿ ಚಲೋ ಐತಿ. ನಮ್ಮ ಬ್ಯಾಗ್ಸ್ಗಳೆಲ್ಲ ಆರಾಮಾಗಿ ಹಿಡಿತೈತಿ ಇದ್ರಾಗ. ಪ್ರಿಟಿ ಸ್ಪೇಷಿಯಸ್ ಕಾರ್. Just a small checkout and then we'll be on our way. So finally ಪೋರ್ಟ್ಲ್ಯಾಂಡ್ ರೀಚ್ ಆಗಿವಿ. ರೆಂಟಲ್ ಕಾರ್ ತೊಗೊಂಡ್ವಿ. 1 ಗಂಟೆ ಆಗೈತಿ ಈಗ ರಾತ್ರಿ. ಮುಂಜಾನೆ ಆ್ಯಕ್ಚುಲಿ 1 ಗಂಟೆ ಆಗೈತಿ. ಇನ್ನು ಹೋಟೆಲ್ ಕಡೆಗೆ ಹೊಂಟಿವಿ. ಹೋಟೆಲ್ ಅರೌಂಡ್ 6 minutes ಐತಿ ಇಲ್ಲಿಂದ ದೂರ. ಸೊ ವಿ ಶುಡ್ ಬಿ ದೇರ್ ಪ್ರಿಟಿ ಕ್ವಿಕ್. ನಾಳೆ ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ ಹೋಟೆಲ್ ಹತ್ತಕ್ಕೆ ಬಂದೀವಿ. ಕ್ಯಾಂಡಲ್ವುಡ್ ಸ್ವೀಟ್ಸ್. ಜಸ್ಟ್ 5 to 6 minutes ತೊಗೋತಷ್ಟೇ ಏರ್ಪೋರ್ಟ್ದಿಂದ. ಸೆಕೆಂಡ್ ಬೆಡ್ ಅಂಥೇಳಿ ಸೋಫಾ ಬೆಡ್ ಅಂತ ಹೇಳಿ ಇರ್ತೈತಿ. ಸೊ ಜಸ್ಟ್ ಹಂಗೆ ಸೋಫಾನ ನೀಟಾಗಿ ಜಗ್ ಬಿಟ್ರೆ ಬೆಡ್ ಆಗಿಬಿಡ್ತದೆ. ಗುಡ್ ಮಾರ್ನಿಂಗ್. ಡೇ 1 ಪೋರ್ಟ್ಲ್ಯಾಂಡ್ದಾಗ ಅದೀವಿ ನಾವು. ಇಲ್ಲಿ ಒಂದು ಸ್ವಲ್ಪ ಎದ್ಬಿಟ್ಟು ನಾಷ್ಟ ಅದು ಮಾಡಿ ಡಬ್ಬಿ ಎಲ್ಲ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೀನಿ. ಸೊ ಇಲ್ಲಿ ತೋರಿಸ್ತೀನಿ ತೇಳ್ರಿ ನಿಮ್ಗೆ. ಸೊ ಇಲ್ಲಿ ಕಿಚನ್ ಇರೋದ್ರಿಂದ ಅದ್ರಾಗ ನೀಟಾಗೆ ಪಾಟ್, ವೆಸಲ್ಸ್, ಸ್ಪೂನ್ಸ್ ಅದೆಲ್ಲನೂ ಕೊಡ್ತಾರೆ. ಸೊ ನೋ ಪ್ರಾಬ್ಲಮ್ ಏನೇ ಮಾಡ್ಕೋಬೇಕಂದ್ರು. ಸೊ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ನಾನು ಅಲ್ಲಿದೆ ತೊಗೊಂಬಂದಿದ್ದೀನಿ. ನಿಂಬೆಹಣ್ಣು ಒಂದು ಹೆಂಚಿಟ್ಟಿನಿ. ಸೊ ಬಟರ್ ಯೂಸ್ ಮಾಡ್ತೀನಿ ಎಣ್ಣೆ ಬದಲು. ಬಿಕಾಸ್ ಲಿಕ್ವಿಡ್ ಕ್ಯಾರಿ ಮಾಡೋದು ಏರ್ಪೋರ್ಟ್ನಾಗೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್. ಸೊ ಬಟರ್ ತೊಗೊಂಬಂದಿರ್ತೀನಿ ಯೂಶ್ವಲಿನ. ಸೊ ಬಟರ್ ಹಾಕಿ ಆರಾಮಾಗಿ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಫೈನಲಿ ನಮ್ಮ ಉಪ್ಪಿಟ್ಟು ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಕುದಿಲಿ, ನೀರೆಲ್ಲ ಹೋಗಿ ಆಮೇಲೆ ಮುಗಿಸ್ಕೊಳಕ್ಕೆ ಬಿಡ್ತೀನಿ. ಸೊ ದ್ಯಾಟ್ಸ್ ಆರ್ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಉಪ್ಪಿಟ್ಟು ಜೊತೆ ನಾವು ಒಂದಿಷ್ಟು ಥೇಪ್ಲ ಮತ್ತು ಚುನ್ಮುರಿನೂ ಮಾಡ್ಕೊಂಬಂದಿದ್ದೆ. ಸೊ ಆರಾಮಾಗಿ ಚುನ್ಮುರಿ, ಉಪ್ಪಿಟ್ಟು, ಥೇಪ್ಲ ಫಾರ್ ಬ್ರೇಕ್ಫಾಸ್ಟ್. ಸೊ ಹುಡುಗರು ಆರಾಮಾಗಿ ಮೊಟ್ಟೆ ರವೆ ತಿಂತಾರು. ಫುಲ್ ಹೊಟ್ಟೆ ತುಂಬ ನಾಷ್ಟ ಆಯ್ತಂದ್ರೆ ಆರಾಮಾಗಿರ್ತಾರೆ ಹುಡುಗರು, ಒಟ್ಟ ಕಾಡೋದಿಲ್ಲ. ಸೊ ಫೈನಲಿ ಎಲ್ಲ ರೆಡಿಯಾಗಿವಿ. ಟೈಮ್ ಈಗ 9:42 ಆಗೈತಿ. ಬಿಡ್ಲಾಕತ್ತೀವಿ ಪೋರ್ಟ್ಲ್ಯಾಂಡ್. ಇನ್ನು ಆನ್ ದ ವೇ ಟು ಒಲಿಂಪಿಕ್ ನ್ಯಾಷನಲ್ ಪಾರ್ಕ್.
ಬಟ್ ಅದಕ್ಕಿಂತ ಪೈಲ ಟಾರ್ಗೆಟಿಗೆ ಹೋಗ್ತೀವಿ ಒಂದಿಷ್ಟು ಗ್ರಾಸರೀಸ್ ಶಾಪಿಂಗ್ ಮಾಡ್ಲಿಕ್ಕೆ ಆ್ಯಂಡ್ ದೆನ್ ವಿಲ್ ಗೋ ಟು ಒಲಿಂಪಿಕ್ ನ್ಯಾಷನಲ್ ಪಾರ್ಕ್. ಓಕೆ, ಸೊ ಒನ್ ಥಿಂಗ್ ನಾವು ಎಲ್ಲಿ ಹೋದಲ್ಲಿ ಟ್ರಾವೆಲ್ ಮಾಡೋದಲ್ಲಿ ಏನು ತೊಗೋತೀವಿ ಅಂದ್ರೆ ಈ ಏರ್ ಬ್ಯಾಗ್ಸ್, ಇದು ಫುಟ್ ರೆಸ್ಟ್ ಇದು ಬೇಸಿಕಲಿ. ಸೊ ಹುಡುಗರು ಕುತ್ಕೊಂಡಾಗ ಅವ್ರದ್ದು ಕೆಳಗೆ ಕಾಲು ಜೋತ್ ಬಿಟ್ಟು 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 ಅವ್ರಿಗೆ ಪಾಪ ಕಾಲು ಮೂಸ್ತೈತಿ. ಸೊ ಬೆಸ್ಟ್ ಅಂದ್ರೆ ಈ ಥರದ ಏರ್ ಬ್ಯಾಗ್ಸ್ ತೊಗೊಂಡು ಹಾಕಿ ಅವ್ರ ಕಾಲ್ನಾಗ ಇಟ್ಬಿಟ್ರೆ ಅವ್ರು ಆರಾಮಾಗಿ ಕಾಲು ಚಾಚ್ಕೊಂಡು ಕುಂಟಿರ್ತಾರೋ. ಇನ್ಫ್ಯಾಕ್ಟ್ ಇದು ಏರೋಪ್ಲೇನ್ದಾಗೂ ಹೆಲ್ಪ್ ಆಗ್ತೈತಿ. ಸೊ ಈ ಫುಟ್ ರೆಸ್ಟನ್ನ ನೀಟಾಗಿ ಬ್ಲೋ ಮಾಡಿದ್ದೀನಿ. ಇಷ್ಟು ದೊಡ್ಡದೈತಿ ಇದು ನೋಡ್ರಿ. ಇಟ್ ಹ್ಯಾಸ್ 3 ಲೆವೆಲ್ಸ್ ಆ್ಯಕ್ಚುಲಿ. ನಿಮ್ಗೆ ಎಷ್ಟು ಬೇಕಷ್ಟು ಇದು ಮಾಡಿ ಬ್ಲೋ ಮಾಡಿ ಇಟ್ಕೋಬೋದು. ಸೊ ಒಂದು ಸ್ವಲ್ಪ ಸೀಟನ್ನು ಮುಂದೆ ಸರ್ಸಿನಿ ಆರಾಮಾಗಿ ಫುಟ್ ರೆಸ್ಟ್ ಹೋಗ್ತೈತೆ ಒಳಗೆ. ಸೊ ಇಷ್ಟ ಆಗಿಬಿಟ್ರೆ ಈಸಿಯಾಗಿ ಕಾಲು ಇಟ್ಕೊಂಡು ಕುಡಿರ್ತಾರೆ. ಓಕೆ, ಸೊ ಗ್ರಾಸರಿ ಬಂದೈತಿ. ಇದು ನಮ್ಮ ಕೂಲರ್ ಇದು ಏನಂದ್ರೆ ಇಲ್ಲಿ ಐಸ್ ಸಿಗ್ತೈತಿ. ಐಸ್ ಹಾಕಿಬಿಟ್ರೆ ಸಾಕು. ಅದಾದಮೇಲೆ ಅದ್ರೊಳಗೆ ಕಾಯಿಪಲ್ಲೆ ಇಟ್ಕೋರಿ ಏನು ಇಟ್ಕೋರಿ ಎಲ್ಲ ಫ್ರೆಶ್ ಉಳ್ಕೋತೈತಿ. ಒಂದು ತಿಂಗಳು ಹುಡುಗರನ್ನ ಕರ್ಕೊಂಡು ತಿರುಗಾಡುವಾಗ ಏನು ಮಾಡಬೇಕು ಅಂದ್ರೆ ಚೈಲ್ಡ್ ಲಾಕ್ನ ಹಾಕೋದು ಮಾತ್ರ ಮರಿಬಾರ್ದು. ಸೊ ಇದನ್ನು ಡೋರ್ ತೆಗೆದ್ರೆ ನಿಮ್ಗೆ ಇಲ್ಲಿ ಚೈಲ್ಡ್ ಲಾಕ್ ಇರ್ತೈತಿ. ಸೊ ಚೈಲ್ಡ್ ಲಾಕ್ ಹಾಕಿಬಿಟ್ರೆ ಒಳಗಿಂದ ಹುಡುಗರು ಬಾಗ್ಲ ತೆಗೆದ್ರೂ ಸುತ್ತಕ್ಕೆ ಬಾಗ್ಲ ಓಪನ್ ಆಗಂಗಿಲ್ಲ. ಸೊ ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ ಕಡೆ ಹೊಂಟೀವಿ. ಬಟ್ ಹೋಗೋಕ್ಕಿಂತ ಪೈಲ 3 ಥಿಂಗ್ಸ್ ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕಾಗಿರೋದು. ಫಸ್ಟ್ ಅಂದ್ರೆ ನಾವು ಆಫ್ಲೈನ್ ಮ್ಯಾಪ್ಸ್ಗಳು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನ್ಯಾಷನಲ್ ಪಾರ್ಕ್ನಾಗ ಯೂಶ್ವಲಿ ನೆಟ್ವರ್ಕ್ ಸರ್ವಿಸ್, ಮೊಬೈಲ್ ನೆಟ್ವರ್ಕ್ ಅದು ಏನೂ ಇರೋಂಗಿಲ್ಲ. ಸೊ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಈಸಿಯಾಗಿ ನ್ಯಾವಿಗೇಷನ್ ಆಗ್ತೈತಿ. ನೆಟ್ವರ್ಕ್ ಇಲ್ಲಾಂದ್ರೂ ಆರಾಮಾಗಿ ನ್ಯಾವಿಗೇಟ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಏನಂದ್ರೆ ಗ್ಯಾಸ್ ಸ್ಟೇಷನ್ಸ್ ಎಲ್ಲೆಲ್ಲ ಅದಾವು ಅಂತ ಹೇಳ್ಬಿಟ್ಟು ಗೊತ್ತಿಟ್ಕೊಳ್ಳೋದು. ಯಾಕಂದ್ರೆ ಇಲ್ಲಿ ಯೂಶ್ವಲಿ ನ್ಯಾಷನಲ್ ಪಾರ್ಕ್ ಸನಿ ಹೋದಾಗ ಗ್ಯಾಸ್ ಸ್ಟೇಷನ್ಸ್ಗಳು ಅಷ್ಟು ಇರೋಂಗಿಲ್ಲ. ಸೊ ಗ್ಯಾಸ್ ಸ್ಟೇಷನ್ಸ್ ಎಲ್ಲದಾವು ಏನದಾವು ಅಂಥೇಳಿ ಗೊತ್ತು ಮಾಡಿಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಮತ್ತು ಯಾವಾಗಲೂ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಾಗಿರೋದಾಗ ಥರ್ಡ್ ಥಿಂಗ್ ಅಂದ್ರೆ ನೀವು ಯಾವಾಗಲೂ ಇಂಟರ್ಸ್ಟೇಟ್ನೇ ಪ್ರಿಫರ್ ಮಾಡಬೇಕು ಟ್ರಾವೆಲ್ ಮಾಡ್ಲಿಕ್ಕೆ. ಯಾಕಂದರೆ ಇಂಟರ್ಸ್ಟೇಟ್ನಾಗ ಹೋದ್ರೆ ನಿಮಗೆ ಗ್ಯಾಸ್ ಸ್ಟೇಷನ್ಸ್ಗಳು ಇರ್ತಾವೆ, ರೆಸ್ಟೋರೆಂಟ್ಸ್ಗಳು ಇರ್ತಾವೆ, ಮಂದಿ ಇರ್ತಾರೆ, ಸಿಟಿ ಇರ್ತೈತಿ, ರೆಸ್ಟ್ ಏರಿಯಾಗಳು ಇರ್ತಾವೆ. ಸೊ ಆ್ಯಕ್ಸಸ್ ಈಸಿ ಆಗ್ತೈತಿ ಎಲ್ಲದಕ್ಕೂ. ಅದರ್ವೈಸ್ ಈ ಸ್ಟೇಟ್ ಹೈವೇಸ್ಗಳನ್ನೆಲ್ಲ ಹಿಡಿದ್ರೆ ಭಾಳ ದೂರ ತನಕ ಯಾರೂ ಇರೋಂಗಿಲ್ಲ. ಏನೇ ಆದರೂ ಸತ್ಯ ಅಕಸ್ಮಾತ್ ಕಾರ್ ಬ್ರೇಕ್ ಡೌನ್ ಆಗಲಿ ಏನೇ ಆಗಲಿ ಈಸಿಯಾಗಿ ನಿಮ್ಗೆ ಹೆಲ್ಪ್ ಸಿಗೋಂಗಿಲ್ಲ. ಸೊ ಆದಷ್ಟು ಸ್ಟೇಟ್ ಹೈವೇಗಳನ್ನ ಅವಾಯ್ಡ್ ಮಾಡಿಕೊಂಡು ಇಂಟರ್ಸ್ಟೇಟ್ಸ್ ಮ್ಯಾಗ ಟ್ರಾವೆಲ್ ಮಾಡೋದು, ಎಸ್ಪೆಷಲಿ ಮಕ್ಕಳಿದ್ದಾಗ ಇಂಟರ್ಸ್ಟೇಟ್ ಮ್ಯಾಗ ಟ್ರಾವೆಲ್ ಮಾಡೋದು ಭಾಳ ಇಂಪಾರ್ಟೆಂಟ್. ಫೋರ್ತ್ ಥಿಂಗ್ ಏನಂದ್ರೆ ಇಲ್ಲಿ ವೆದರ್ ಕಂಡೀಷನ್ಸ್ಗಳು ಭಾಳ ಚೇಂಜ್ ಆಗೋದ್ರಿಂದ ನೀವು ಆದಷ್ಟು ಎಲ್ಲಿ ಹೊಂಟಿರೋ ಫಸ್ಟ್ ಅವತ್ತಿನ ದಿವಸ ಮಾರ್ನಿಂಗನ ವೆದರ್ ಚೆಕ್ ಮಾಡಿ, ರೋಡ್ ಕ್ಲೋಜರ್ಸ್ ಅದು ಇದು ಏನಾರ ಇತ್ತಂದ್ರೆ ಎಲ್ಲ ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಈಗ ನಾವು ನ್ಯಾಷನಲ್ ಪಾರ್ಕಿಗೆ, ಒಲಿಂಪಿಕ್ ನ್ಯಾಷನಲ್ ಪಾರ್ಕಿಗೆ ಹೊಂಟಿವಿ. ಸೊ ಐ ಡಿಡ್ ಯೂಸ್ nps.gov ಯೂಸ್ ಮಾಡಿಬಿಟ್ಟು ಚೆಕ್ ಮಾಡೀನಿ. ಅಲ್ಲೇನ್ರಿ ಯಾವ್ದು ಕ್ಲೋಜರ್ ಆಗೈತೇನ, ಏನಾರ ಲ್ಯಾಂಡ್ ಸ್ಲೈಡ್ ಆಗೈತೇನ ಅದನ್ನೆಲ್ಲ ಚೆಕ್ ಮಾಡೀನಿ. 2 ಕ್ಲೋಜರ್ಸ್ ಅದಾವು, ಬಟ್ ನಮ್ಮ ಟ್ರಿಪ್ಪಿಗೆ ಏನು ಇಂಪ್ಯಾಕ್ಟ್ ಆಗಂಗಿಲ್ಲ ಅದು. ಸೊ ವಿ ಆರ್ ಆಲ್ ಗುಡ್. ಓಕೆ, ಫೈನಲಿ ನಾವು ಕ್ವಿನಾಲ್ಟ್ ರೈನ್ ಫಾರೆಸ್ಟ್ದಾಗ ಬಂದೀವಿ. ಇಲ್ಲಿ ಮೇಪಲ್ ಗ್ಲೇಡ್ ಟ್ರೇಲ್ ಅಂಥೇಳಿ ಐತಿ. 0.5 ಮೈಲ್ ಲೂಪ್, ಭಾಳ ಚಿಕ್ಕ ಲೂಪ್ ಐತಿ. ಇಟ್ ಟೇಕ್ಸ್ ಯು ಥ್ರೂ ದ ಮಾಸಸ್ ಆಫ್ ದ ರೈನ್ ಫಾರೆಸ್ಟ್. ರೈನ್ ಫಾರೆಸ್ಟ್ ಅಂದರೆ ಮಳೆ ಕಾಡು ಅಂತ ಅನ್ಬೋದು. ಭಾಳ ಮಳೆ ಆಗೋದ್ರಿಂದ ಇಲ್ಲಿ ಗಿಡದ ಮೇಲೆ ಸಿಕ್ಕಾಪಟ್ಟೆ ಪಾಚಿ ಬೆಳಿತೈತಿ. ಈಗ ತೋರಿಸ್ತೀನಿ ನಿಮಗೆ ಹೆಂಗೈತೈತಿ ಪಾಚಿ ಅಂಥೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಿನಾಲ್ಟ್ ರೈನ್ ಫಾರೆಸ್ಟಿಂದ ನೆಕ್ಸ್ಟ್ ನಾವು ಲೇಕ್ ಕ್ವಿನಾಲ್ಟಿಗೆ ಹೋದ್ವಿ. ಸೊ ಈ ಬೀಚಿಗೆ ಬರ್ಬೇಕಂದ್ರೆ ನೀವು ಇಲ್ಲೊಂದು ಸಣ್ಣ ಸ್ಪೇಸ್ ಐತಿ, ಇದು ಕಾಣಿಸಂಗಿಲ್ಲ ಸುತ್ತಕ್ಕೆ. ಆ್ಯಕ್ಚುಲಿ ಕ್ಯಾಂಪ್ ಗ್ರೌಂಡ್ಸ್, ಇಲ್ಲಿ ಪಿಕ್ನಿಕ್ ಟೇಬಲ್ಸ್ ಅಂತೆಲ್ಲ ಅದಾವೆ. ಸೊ ಇಲ್ಲಿಂದ ಹಾಶ್ ಒಂದು ಸ್ವಲ್ಪ ಬಂದೆ ಅಂದ್ರೆ ಬ್ಯೂಟಿಫುಲ್ ಬೀಚ್ ಆಕ್ಸಸ್, ಸೆಕ್ಲೂಡೆಡ್ ಪ್ಲೇಸ್. ರಿಯಲಿ ಯಾರೂ ಮನುಷ್ಯರೇ ಇರೋಂಗಿಲ್ಲ ಇಲ್ಲಿ. ವಿ ಹ್ಯಾಡ್ ದ ಬೀಚ್ ಆಲ್ ಫಾರ್ ಅವರ್ ಸೆಲ್ವ್ಸ್. ಸೊ ಭಾಳ ಅಂದ್ರೆ ಭಾಳ ಚಂದ ಪ್ಲೇಸ್ ಐತಿ. ಡೆಫಿನೆಟ್ಲಿ ಬರ್ರಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ. ಮಕ್ಕಳಂತೂ ಭಾಳ ಎಂಜಾಯ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ದಂಗೆ ನೀವು ಇಲ್ಲಿ ಪಿಕ್ನಿಕ್ ಟೇಬಲ್ಸ್ ಅದಾವೆ ನೋಡ್ರಿ. ಸೊ ಇಲ್ಲಿ ಪಿಕ್ನಿಕ್ ಟೇಬಲ್ಸ್ ಜಸ್ಟ್
ಯೂಶಲಿ ಮಂದಿ ಇಲ್ಲಿಂದ ಡೈರೆಕ್ಟಾಗಿ ಬಂದು ಈ ಕಡೆ ಸೈಡ್ ಹೋಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಒಂದು ಯೂಟರ್ನ್ ಥರ ತೊಗೊಂಡು ಇಲ್ಲಿಗೆ ಬಂದು ಇಲ್ಲಿಂದ ಕೆಳಗಲ್ಲಿ ಹೋದ್ರೆ ಆ ಬೀಚ್ ಆಕ್ಸಸ್ ಬರ್ತದೆ ನಿಮಗೆ. ಓಕೆ, ಈಗ ಲೇಕ್ ರೆನಾಲ್ಟ್ ಆಯಿತು. ಇನ್ನು ನೆಕ್ಸ್ಟ್ ನಾವು ಯಾವುದದು ರಿಯಾಲ್ಟೋ ಬೀಚಿಗೆ ಹೊಂಟೀವಿ. ರಿಯಾಲ್ಟೋ ಬೀಚ್ ಆ್ಯಕ್ಚುಲಿ ನಾರ್ತ್ ಪೆಸಿಫಿಕ್ ಓಷನ್ ಟಚ್ ಮಾಡ್ತೈತಿ. ಇಟ್ ಈಸ್ ದ ಓನ್ಲಿ ನ್ಯಾಷನಲ್ ಪಾರ್ಕ್ ಆ್ಯಕ್ಚುಲಿ ಎಲ್ಲಿ ಒಂದು ಸ್ವಲ್ಪ ಓಷನ್ ಟಚ್ ಮಾಡುವಂಥ ನ್ಯಾಷನಲ್ ಪಾರ್ಕ್ ಇದು, ಒಲಿಂಪಿಕ್ ನ್ಯಾಷನಲ್ ಪಾರ್ಕ್. ಸೊ ರಿಯಾಲ್ಟೋ ಬೀಚ್ ಬಗ್ಗೆ ನಾನು ಭಾಳ ಕೇಳೀನಿ. ಅಲ್ಲಿ ಏನೋ ಸ್ಟಾರ್ ಫಿಶ್, ಈ ಸೀ ಕ್ರೀಚರ್ಸ್ ಎಲ್ಲ ಭಾಳ ಹಿಂಗೆ ರಾಕ್ಸ್ ಮೇಲೆಲ್ಲ ಸ್ಟಿಕ್ ಆಗ್ಯಾವಂತ. ಸೊ ಐ ಥಿಂಕ್ ಇಟ್ ವಿಲ್ ಬಿ ನೈಸ್. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಓಕೆ, ನಾವೀಗ ನಾರ್ತ್ ಪೆಸಿಫಿಕ್ ಮಹಾಸಾಗರ ನೋಡ್ಲಿಕ್ಕೆ ಬಂದೀವಿ. ಅದ್ರ ಸನಿ ಅದೀವಿ, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಎಷ್ಟು ಬ್ಯೂಟಿಫುಲ್ ಐತಿ. ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ. ಫೈನಲಿ ಬಂದ್ವಿ. ಎಲ್ಲಿ ಬಂದೀವಿ ಗಾಯ್ಸ್? Rialto Beach. I was preparing myself. ಸೊ ರಿಯಾಲ್ಟೋ ಬೀಚ್ದು ಪಾರ್ಕಿಂಗ್ ಲಾಟ್ ಇದು ಭಾಳ ಸ್ಪೇಷಿಯಸ್ ಐತಿ. ಲೆಟ್ಸ್ ಸಿ ವಾಟ್ ದ ಬೀಚ್ ಎಂಟೇಲ್ಸ್. ಶ್ರೇಯಾಂಶ್, wait for me. Oh my God. Wow. Pebbles. Oh my goodness. Let's go, guys. Come on. That way. Ash is the way. Ash is going the right way. Ash, come. ಓಕೆ, ಈಗ ರಿಯಾಲ್ಟೋ ಬೀಚ್ ಮುಗೀತು ನಮ್ಮದು. ನೆಕ್ಸ್ಟ್ ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ ಲಾಸ್ಟ್ ಸ್ಟಾಪ್ ಆಫ್ ದ ಡೇ ಲೇಕ್ ಕ್ರೆಸೆಂಟ್ಗೆ ಹೊಂಟೀವಿ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಲೇಕ್ ಕ್ರೆಸೆಂಟ್ ಭಾಳ ಬ್ಯೂಟಿಫುಲ್ ಐತಿ ಅಂತ ಹೇಳಿ ಕೇಳೀನಿ. ಸೊ ಅಲ್ಲಿ ಹೋಗ್ತೀವಿ, ಅಲ್ಲಿ ನೋಡ್ತೀವಿ. ಅದಾದಮೇಲೆ ಆ್ಯಕ್ಚುಲಿ ಇವತ್ತು ಸೋಡ್ಯೂಕ್ ಫಾಲ್ಸನ್ನು ಹೈಕ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಆಗಂಗಿಲ್ಲ. ಸೊ ನಾಳೆ ಟ್ರೈ ಮಾಡ್ತೀವಿ, ನೋಡೋಣ. ಅದೊಂದು ಹೈಕ್ ಒಂದು ಮಾಡ್ತೀವಿ ಅಷ್ಟು. ಐ ಥಿಂಕ್ ದ್ಯಾಟ್ ವಿಲ್ ರ್ಯಾಪ್ ಅಪ್ ದ ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ ಫಾರ್ ಅಸ್. ಉಪ್ಪಿಟ್ಟ ಕಾರ್ಚುಮರಿ ತಿಂದು ಉಪ್ಪಿಟ್ಟ ಕಾಡ್ಚುನ್ಮುರಿ ಎಲ್ಲ ತಿಂದ್ವಿ. ರಿಯಾಲ್ಟೋ ಬೀಚ್ ಹತ್ತಕ ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು. ದ್ಯಾಟ್ಸ್ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಅನಿಸ್ತೈತಿ ಎಲ್ಲರಿಗೂ. ನಮ್ಮ ಉಪ್ಪಿಟ್ಟು ತಿನ್ನೋದು, ನಮ್ಮ ಕಾಡ್ಚುನ್ಮುರಿ ತಿನ್ನೋದು, ಬೀಚ್, ಸನ್ಸೆಟ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಓಕೆ, ಸೊ ಫೈನಲಿ ಲಾಸ್ಟ್ ಸ್ಟಾಪ್ ಆಫ್ ದ ಡೇ ಲೇಕ್ ಕ್ರೆಸೆಂಟಿಗೆ ಬಂದೀವಿ. ಲೇಕ್ ಕ್ರೆಸೆಂಟ್ ನಿಜವಾಗ್ಲೂ ಭಾಳ ಬ್ಯೂಟಿಫುಲ್ ಐತಿ. ನಿಮಗೆ ವ್ಯೂ ತೋರಿಸ್ತೀನಿ, ಇಲ್ಲಿ ನೋಡ್ರಿ. ಇಲ್ಲಿ ಸೊ ದೀಸ್ ಆರ್ ಆಲ್ ದ ವೈಲ್ಡ್ ಫ್ಲವರ್ಸ್. ಭಾಳ ಅಂದ್ರೆ ಭಾಳ ಚಂದ ಐತಿ. ಇವತ್ತಿನ ಲಾಸ್ಟ್ ಸ್ಟಾಪ್ ಇದು ಲೇಕ್ ಕ್ರೆಸೆಂಟ್. ಓಕೆ, ಫೈನಲಿ 4
ಟ್ಯಾಂಜಲಿ ಈಸ್ ಆ್ಯಕ್ಚುಲಿ ಸ್ವಿಮ್ ಅಂತ ಹೇಳ್ಬಿಟ್ಟು ಒಂದು ಸಿಟಿ ಇಲ್ಲಿ ಅಲ್ಲಿ ರೀಚ್ ಆಗಿದ್ವಿ. ಇಲ್ಲಿ ಇವತ್ತಿನ ಸ್ಟೇ ನಮ್ಮದು. ಲೊಕೇಶನ್ ಮಾತ್ರ ಭಾಳ ಬ್ಯೂಟಿಫುಲ್ ಐತಿ, ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಮರೀನ್ ಡ್ರೈವ್ ಐತಿ. ಸೊ ಇಫ್ ಯು ಸಿ ಹಿಯರ್, ಸಿ ವ್ಯೂ ಕಾಟೇಜ್ ಇಲ್ಲಿ ಬಂತು ನೋಡ್ರಿ. ಕಾಟೇಜ್ ಓ ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ಬಂತು. ಪಾರ್ಕ್ ಇಲ್ಲೇ ಮಾಡಬೇಕು ಕಾರ್. ಸೊ ಇಲ್ಲಿ ನೋಡ್ರಿ ಕಾಟೇಜ್ ಇಲ್ಲೈತಿ ನಮ್ದು. ಆ್ಯಂಡ್ ದೆನ್ ಬ್ಯೂಟಿಫುಲ್ ಸನ್ಸೆಟ್ ವ್ಯೂ. ಸೊ ಒಳಗೆ ಈಗ ಕಾಟೇಜ್ ಒಳಗೆ ಹೋಗೋಣ ನೋಡ್ರಿ, ನೋಡೋಣ ಹೆಂಗೈತೆ ಅಂಥೇಳಿ. ಓಪನ್ ಇರ್ಬೇಕು. ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ನಿಮ್ಗೆ ಈ ವ್ಲಾಗ್ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾಳೆದು ಏನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾ ಇನ್ನೊಂದು ವ್ಲಾಗ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.